ಮೇಡಮ್ ಇದರ ಜೊತೆಗೆ ಈಗ ನಮ್ಮೊಂದು ಈಗ ನೀವು ಆರ್ಡರ್ ಆಫ್ ಪ್ರಿಫರೆನ್ಸ್ ಬಗ್ಗೆ ನಾವು ಸಾಕಷ್ಟು ವಿಚಾರಗಳು ನಾವು ವಿದ್ಯಾರ್ಥಿಗೆ ಯೂಶಲಿ ಎ ಸಿ ಈಸ್ ಎ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ ಆ್ಯಂಡ್ ಸೆಕೆಂಡ್ ಈಸ್ ಎ ಡಿ ವೈ ಎಸ್ ಪಿನೇ ಇರ್ತದೆ. ಈಗ ಡಿ ವೈ ಎಸ್ ವೈ ಡಿ ವೈ ಎಸ್ ಪಿ ಇರೋದು ಸೆಕೆಂಡ್ ಆರ್ಡರ್ ಆಫ್ ಪ್ರಿಫರೆನ್ಸ್ ಅಂದಾಗ ಹೌ ಆಸ್ ಎ ಐಡಿಯಲ್ ಆನ್ಸರ್ ನಾವು ಕೊಡ್ಬೋದು ಅಂತ. ಐಡಿಯಲ್ ಆನ್ಸರ್ ಅಂದರೆ ನನಗೆ ಇಷ್ಟ ಇದೆ. ಐ ಲೈಕ್ ಪೊಲೀಸ್ ಡಿಪಾರ್ಟ್ಮೆಂಟ್. ಈಗ ಎಲ್ಲರಿಗೂ ಎವ್ರಿ ಒನ್ ಕೆನಾಟ್ ಬಿಕಮ್ ಅ ಪೊಲೀಸ್ ಆಫೀಸರ್. ಓಕೆ. ಸೂಟಲ್ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಷ್ಟ ಇದೆ. ದ ವೇ ದೇ ಯೂನಿಫಾರ್ಮ್ ಸರ್ವಿಸ್ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಇನ್ನೂ ನಾವು ವಿಸಿಬಿಲಿಟಿ ಇರುತ್ತೆ, ಮೆಸೇಜ್ ಕೊಡ್ಬೋದು, ಜನರ ಜೊತೆ ನಮ್ಮ ಹತ್ತಿರದಿಂದ ಸ್ಪಂದಿಸ್ಬೋದು ಅಂತ ಯು ಕ್ಯಾನ್ ಗಿವ್ ದಟ್ ಆನ್ಸರ್. ಬಟ್ ಡೆಫಿನೆಟ್ಲಿ ಸಿ ಅದು ಇಟ್ ಡಿಪೆಂಡ್ಸ್ ಅಗೇನ್ ಆನ್ ಇಂಡಿವಿಜುವಲ್. ಇನ್ನು ಕೆಲವರು ನನಗೆ ಗೊತ್ತಿರೋರು ದೇ ಹ್ಯಾವ್ ಗಿವನ್ ಫಸ್ಟ್ ಪ್ರಿಫರೆನ್ಸ್ ಓನ್ಲಿ ಆಸ್ ಡಿವೈಸ್. ಅದನ್ನು ಕೂಡ ಹೌದು, ಕೆಲವರು ತಹಶೀಲ್ದಾರ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಹೌದು. ಸೊ ಅವರ ಒಂದು ಇಟ್ಸ್ ಅ ಪರ್ಸನಲ್ ಚಾಯ್ಸ್. ಮೇಡಮ್ ಇನ್ನೊಂದು ಸ್ವಲ್ಪ ಡೆಪ್ತ್ ಆಗಿ ಕೇಳಿದ್ರೆ, ಈಗ ಆ್ಯಸ್ ಎ ಲೇಡಿ ಆಗಿ ಡಿ ವೈ ಎಸ್ ಪಿ ಪ್ರಿಫರೆನ್ಸ್ ಕೊಟ್ಟಾಗ ಏನೆಲ್ಲ ಪ್ರಶ್ನೆಗಳು ಬರ್ಬೋದು, ನಮ್ಮ ವಿದ್ಯಾರ್ಥಿಗಳು ಏನೆಲ್ಲ ತಯಾರಿ ಮಾಡ್ಕೊಂಡು ಹೋಗೋದಂತ? ನಿಮ್ಮ ಸರ್ವಿಸ್, ಇಂಡಿವಿಜುವಲ್ ಸರ್ವಿಸ್ ಬಗ್ಗೆ ಪ್ರಶ್ನೆಗಳು ಮೋಸ್ಟ್ಲಿ ನನಗಂತೂ ಬಂದಿಲ್ಲ. ಓಕೆ, ಸೊ ಬಂದರೆ ದೇ ವಿಲ್ ಏನಕ್ಕೆ ಚಾಯ್ಸ್ ಮಾಡಿದ್ರೆ ನಾನು ಹೇಳಿದೆ, ನನ್ನ ವೈಯಕ್ತಿಕ ಪ್ರಿಫರೆನ್ಸ್ ಅದು. ಸೊ ಇಟ್ ಇಸ್ ಮೈ ಇಂಡಿವಿಜುವಲ್ ಚಾಯ್ಸ್. ಹೇಗಿದ್ರೆ ಆ್ಯಂಡ್ ಈಗ ಮೇಡಮ್ ನಾವು ಆರ್ಡರ್ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಈಗ ನೀವು ಡಿವೈಸ್ ನೀವು ಹುದ್ದೆಗೆ ಬರ್ತಾ ಇದ್ದೀರಿ, ಡಿವೈಸ್ ಪಿ ಡಿಪಾರ್ಟ್ಮೆಂಟ್ ಹೈರಾರ್ಕಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೈರಾರ್ಕಿ ಹೇಳಿ ಅಂತ ಆ ರೀತಿ ಕ್ವಶನ್ಸ್ ಕೇಳ್ಬೋದು. ಬಟ್ ಕೇಳಿದರೆ ನೀವು ಹೇಳಬೇಕಾಗುತ್ತೆ ಹೆಂಗೆ ಅದು ಕಾನ್ಸ್ಟೇಬಲ್ಸ್ ಇಂದ ಹಿಡಿದು ಹೆಂಗೆ ಎಸ್ ಐ ಇಂದ ಹಿಡಿದು ಇನ್ಸ್ಪೆಕ್ಟರ್ಸ್, ಆಮೇಲೆ ಡಿ ವೈ ಎಸ್ ಪಿಸ್. ಸೊ ಡಿ ವೈ ಎಸ್ ಪಿಸ್ ಆದಮೇಲೆ ಅಡಿಷನಲ್ ಎಸ್ ಪಿಸ್, ಆಮೇಲೆ ಎಸ್ ಪಿಸ್, ಡಿ ಐ ಜಿ, ಆ ಥರ ಇಟ್ ಇಸ್ ಟೋಟಲ್ ಹೈರಾರ್ಕಿ ಗೊತ್ತಿರಬೇಕಾಗುತ್ತೆ. ನೀವೇನಾದ್ರು ಹಾಕಿದ್ರೆ ನೋ ದ ಹೆರಾರ್ಕಿ. ಆ್ಯಂಡ್ ಅದರ ಈಗ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಡಿ ವೈ ಎಸ್ ಪಿ ಅಂತ ನಾವು ಕೇಳ್ಬೋದು. ಆ್ಯಸ್ ಎ ಡಿ ವೈ ಎಸ್ ಪಿ ಏನು ಗೊತ್ತೇನಪ್ಪ ನಿಮಗೆ, ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಡಿ ವೈ ಎಸ್ ಪಿ ಅಂತ ಅದನ್ನು ಕೇಳಿದಾಗ ಯಾವ ಡೆಪ್ತ್ಗೆ ನಾವು ವಿದ್ಯಾರ್ಥಿಗಳು ಪ್ರಿಪರೇಷನ್ಸ್ ಡೆಪ್ತ್ ಏನು ಬೇಡ, ಜಸ್ಟ್ ನೋ ದಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರ್ ಲಾ ಆ್ಯಂಡ್ ಆರ್ಡರ್, ಓಕೆ, ಮೇಂಟೈನಿಂಗ್ ದಿ ಲಾ ಆ್ಯಂಡ್ ಆರ್ಡರ್. ಒಂದು ಸಮಾಜದಲ್ಲಿ, ಒಂದು ಸೊಸೈಟಿನಲ್ಲಿ ಯಾವುದೇ ರೀತಿ ಒಂದು ಲಾಲೆಸ್ನೆಸ್ ಆಗದೆ ಇರೋ ರೀತಿ ನಾವು ಒಂದು ಕಾನೂನಿನ ಸುವ್ಯವಸ್ಥೆಯನ್ನು ನಾವು ಕಾಪಾಡ್ತೀವಿ.